ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರ ಹಿಡಿದು 2.5 ವರ್ಷ ಆಯಿತು. ಆದರೆ ಅಭಿವೃದ್ಧಿ ಮಾತ್ರ ಕೇಳಲೇಬೇಡಿ. ಈ ಗ್ಯಾರಂಟಿ ಆಸೆಗೆ ಬಿದ್ದಂಥ ಜನರು ಈಗ ಯಾಕಪ್ಪ ಸರ್ಕಾರ ತಂದ್ವಿ ಅಂತ ಅವರೇ ಹೇಳ್ಕೊತಾ ಇದ್ದಾರೆ. ಅಭಿವೃದ್ಧಿ ಕೆಲಸ ಮಾಡಬೇಕು ಅಂದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರೇ ಎಂಬಂತಾಗಿದೆ. ಯಾಕಂದ್ರೆ ಕಾಂಗ್ರೆಸ್ ಶಾಸಕರಿಗೆ ಸಿದ್ದರಾಮಯ್ಯ ಸರ್ಕಾರದಿಂದ ದುಡ್ಡು ಕೊಡ್ತಾ ಇಲ್ಲ. ಐಟಿ ಕಂಪನಿಗಳಿಂದ ಫೇಮಸ್ ಆಗಿದ್ದಂಥ ಬೆಂಗಳೂರು ಈಗ ಗುಂಡಿಗಳಿಂದ ವಿಶ್ವದಾದ್ಯಂತ ಮಾನ ಕಳ್ಕೋತಾ ಇದೆ. ಇದು ಏನ್ ತೋರಿಸುತ್ತೆ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರದ ಆಡಳಿತ ವೈಫಲ್ಯ. ಒಂದೆಡೆ 15-20 ದಿನಗಳಲ್ಲಿ 2 ಕಾಂಗ್ರೆಸ್ ಶಾಸಕರ ಬಂಧನ ಆಗಿದೆ. ಇನ್ನೊಂದು ಕಡೆ ಮಾಲೂರು ಶಾಸಕ ಸ್ಥಾನವನ್ನೇ ಹೈಕೋರ್ಟ್ ಅಸಿಂಧುಗೊಳಿಸಿದೆ. ಅಲ್ಲಿಗೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದು ನೆಟ್ಟಗಿಲ್ಲ ಅನ್ನೋದು ಸಾಬೀತಾಗಿದೆ. ವೀಕ್ಷಕರೇ, ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ್ದಂಥ KC ವೀರೇಂದ್ರ ಪಪ್ಪಿ ಇಂದು ಕೋಟಿ ಕುಬೇರ. ಆಗಸ್ಟ್ 22-23ರಂದು ಪಪ್ಪಿ ನಿವಾಸ, ಕಚೇರಿ ಅಷ್ಟೇ ಅಲ್ಲ, ಆಪ್ತರ ಮನೆ ಮೇಲೂ ಇಡಿ ದಾಳಿ ಮಾಡ್ತು. ದಾಳಿ ವೇಳೆ ಪಪ್ಪಿ ಸಾಮ್ರಾಜ್ಯವನ್ನು ನೋಡಿ ಇಡಿಯೇ ಒಂದು ಕ್ಷಣ ದಂಗಾಗಿದೆ. ಚಿತ್ರದುರ್ಗ ಶಾಸಕ ಹಾಗೂ ಸಿನಿಮಾ ನಟ ದೊಡ್ಡಣ್ಣನ ಅಳಿಯ KC ವೀರೇಂದ್ರ ಪಪ್ಪಿ ಹಿಂದಿನಿಂದಲೂ ಕೆಸಿನೋ ದೊರೆ ಅಂತಾನೆ ಫೇಮಸ್. ಗೋವಾ, ಶ್ರೀಲಂಕಾ ಸೇರಿದಂತೆ ವಿವಿಧೆಡೆ ಕೆಸಿನೋ ನಡೆಸ್ತಾ ಇರುವಂಥ KC ವೀರೇಂದ್ರ, ನಮಗೆ ಸರ್ಕಾರದ ಹಣ ಬೇಕಿಲ್ಲ, ನಾನು ಜನಸೇವೆ ಮಾಡಲಿಕ್ಕೆ ರಾಜಕೀಯಕ್ಕೆ ಬಂದಿದ್ದೇನಂತ 2023ರ ವಿಧಾನಸಭಾ ಚುನಾವಣೆಯ ವೇಳೆಯಲ್ಲಿ ಭರ್ಜರಿ ಪ್ರಚಾರ ಗಿಟ್ಟಿಸಿದರು. ಚಿತ್ರದುರ್ಗ ಕ್ಷೇತ್ರದಲ್ಲಿ ಹಣದ ಹೊಳೆನೇ ಹರಿಸಿ ಕಾಂಗ್ರೆಸ್ ಶಾಸಕರಾದರು. ಈ ಶಾಸಕ ವೀರೇಂದ್ರ ಹೇಗೆ ಕೋಟ್ಯಾಧಿಪತಿ ಆದ ಅನ್ನೋದನ್ನ ಶಾಸಕರ ತವರೂರಾದ ಚಳ್ಳಕೆರೆ, ಬೆಂಗಳೂರು, ಪಣಜಿ, ಗ್ಯಾಂಗ್ಟಾಕ್, ಜೋಧಪುರ, ಹುಬ್ಬಳ್ಳಿ ಹಾಗೆ ಮುಂಬೈ ಸೇರಿದಂತೆ 31 ಕಡೆಗಳಲ್ಲಿ ದಾಳಿ ನಡೆಸಿದಂಥ ಇಡಿ ಅಧಿಕಾರಿಗಳು ಬಂಡವಾಳ ಬಯಲಿಗೆಳೆದಿದ್ದಾರೆ. ಶಾಸಕ ವೀರೇಂದ್ರನ ಅಸಲಿ ಬಂಡವಾಳದ ಬೆನ್ನತ್ತಿದಂಥ ಇಡಿ ಅಧಿಕಾರಿಗಳು ಅಕ್ರಮವಾಗಿ ನಡೆಸ್ತಾ ಇದ್ದಂಥ ಕಿಂಗ್ 567, ರಾಜ 567, ಲಯನ್ 567 ಸೇರಿದಂತೆ ಇತ್ಯಾದಿ ಹೆಸರಿನಲ್ಲಿ ನಡೆಸ್ತಾ ಇರುವಂಥ ಆನ್ಲೈನ್ ಬೆಟ್ಟಿಂಗ್ ತಾಣಗಳನ್ನು ಪತ್ತೆ ಮಾಡಿದ್ದಾರೆ. ಅಲ್ಲದೆ ಹಣ ವರ್ಗಾವಣೆ ವೆಬ್ಸೈಟ್ ರೂಟಿಂಗ್ ಮಾಡಲಿಕ್ಕೆ ಹಲವು ಗೇಟ್ವೇಗಳನ್ನು ಬಳಕೆ ಮಾಡಿದ್ದು, ಅಲ್ಪಾವಧಿಯಲ್ಲೇ 2,000 ಕೋಟಿ ರೂಪಾಯಿ ಲಾಭ ಗಳಿಸಿರುವಂಥ ಅಕ್ರಮವನ್ನ ಇಡಿ ಬಯಲಿಗೆ ಎಳೆದು ಬಿಟ್ಟಿದೆ. ಜನಸೇವೆ ಮಾಡ್ತೀನಿ ಅಂತ ಬಿಲ್ಡಪ್ ಕೊಟ್ಟು ಚುನಾವಣೆಯಲ್ಲಿ ಹಣದ ಹೊಳೆ ಹರಿಸಿದಂಥ ಶಾಸಕ ಜೈಲು ಸೇರಿದ್ದು, ಚಿತ್ರದುರ್ಗ ಕ್ಷೇತ್ರ ಈಗ ಅಭಿವೃದ್ಧಿ ಇಲ್ಲದೆ ಅನಾಥ ಆಗ್ಬಿಟ್ಟಿದೆ. ಇನ್ನು ಶಾಸಕ ಪಪ್ಪಿ ಕತೆ ಒಂದಾದ್ರೆ, ಕಾಂಗ್ರೆಸ್ನ ಇನ್ನೊಬ್ಬ ಶಾಸಕ ಕೂಡ ಜೈಲು ಸೇರಿದ್ದಾರೆ. ಯಾರಂತೀರಾ? ಕಾರವಾರದ ಶಾಸಕ ಸತೀಶ್ ಸೈಲ್. ಉತ್ತರ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ ನಿವಾಸದಲ್ಲಿ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಕಳೆದ ಆಗಸ್ಟ್ ತಿಂಗಳ 13 ಹಾಗೂ 14ರಂದು ದಾಳಿ ನಡೆಸಿ ಶೋಧ ಕಾರ್ಯ ನಡೆಸಿದರು. ಈ ವೇಳೆ ಇಡಿ ಅಧಿಕಾರಿಗಳು ಕೋಟ್ಯಾಂತರ ರೂಪಾಯಿ ಹಣ, ಕೇಜುಗಟ್ಟಲೆ ಚಿನ್ನ ಪತ್ತೆ ಹಚ್ಚಿಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಬ್ಯಾಂಕ್ ಖಾತೆಯಲ್ಲಿದ್ದಂಥ ಕೋಟ್ಯಾಂತರ ರೂಪಾಯಿ ಹಣವನ್ನು ಕೂಡ ಫ್ರೀಸ್ ಮಾಡಿದ್ರು. ಈಗ ಈ ಪ್ರಕರಣ ಸಂಬಂಧಿಸಿ ಕಾರವಾರ ಶಾಸಕ ಸತೀಶ್ ಸೈಲ್ ಅವರನ್ನ ಇಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಬೇಲೆಕೇರಿ ಅಕ್ರಮ ಅದಿರು ಸಾಗಾಟ ಪ್ರಕರಣದಲ್ಲಿ ಇಡಿ ಸತೀಶ್ ಸೈಲ್ ನಿವಾಸದ ಮೇಲೆ ದಾಳಿ ಮಾಡಿತು. ಈ ಪ್ರಕರಣದಲ್ಲಿ ಸತೀಶ್ ಸೈಲ್ ಈಗಾಗಲೇ ಆರೋಪಿಯಾಗಿದ್ದಾರೆ. 2009-10ರ ಸಮಯದಲ್ಲಿ ಬೇಲೆಕೇರಿ ಬಂದರಿನಿಂದ ಕಬ್ಬಿಣದ ಅದಿರನ್ನ ಅಕ್ರಮವಾಗಿ ವಿದೇಶಕ್ಕೆ ಸಾಗಾಟ ಮಾಡಿದಂಥ ಆರೋಪದ ಮೇಲೆ 2010ರಲ್ಲಿ ಅಂಕೋಲಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಈ ಪ್ರಕರಣದ ತನಿಖೆಯನ್ನ ನಂತರ ಸಿಬಿಐಗೆ ವರ್ಗಾಯಿಸಲಾಗಿತ್ತು. 2024ರ ಅಕ್ಟೋಬರ್ನಲ್ಲಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸತೀಶ್ ಸೈಲ್ ಸೇರಿದಂತೆ ಆರೋಪಿಗಳಿಗೆ 7 ವರ್ಷ ಜೈಲು ಶಿಕ್ಷೆ ಹಾಗೆ 9.6 ಕೋಟಿ ರೂಪಾಯಿ ದಂಡ ವಿಧಿಸಿತು. ಆದರೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದಂಥ ಸತೀಶ್ ಸೈಲ್ ಶಿಕ್ಷೆಯನ್ನು ಅಮಾನತುಗೊಳಿಸಿ ಜಾಮೀನು ಪಡೆದು ಬಿಡುಗಡೆಯಾಗಿದ್ರು. ಈಗ ಅಕ್ರಮ ಹಣ ವರ್ಗಾವಣೆ ಕಾಯ್ದೆಯಡಿ ಇಡಿ ದಾಳಿಯನ್ನ ನಡೆಸಿತು.
ಅದಾದ ಬಳಿಕ ಸತಿ ಸೈಲ್ರನ್ನ ಇಡಿ ಈಗ ಬಂಧನ ಮಾಡಿದೆ. ಇಬ್ಬರು ಶಾಸಕರ ಬಂಧನ ಕಾಂಗ್ರೆಸ್ ಪಾಳಯವನ್ನೇ ಬೆಚ್ಚಿ ಬೀಳಿಸಿದೆ. ದೇಶದಾದ್ಯಂತ ಕಾಂಗ್ರೆಸ್ ಭಾರೀ ಮುಜುಗರ ಉಂಟು ಮಾಡಿದೆ. ಬಿಹಾರ ಚುನಾವಣಾ ಪ್ರಚಾರದಲ್ಲಿ ಬಿಜೆಪಿ ನಾಯಕರು ಇದನ್ನೇ ಪ್ರಸ್ತಾಪಿಸಿ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದಾರೆ. ಇವರಿಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಇಬ್ಬರ ಬಂಧನದ ಬಗ್ಗೆ ಒಂದೇ ಒಂದು ಹೇಳಿಕೆ ನೀಡದೆ ಅಂತರ ಕಾಯ್ದುಕೊಂಡಿದ್ದಾರೆ. ಈ ನಡುವೆ ಮಾಲೂರು ಕಾಂಗ್ರೆಸ್ ಶಾಸಕ ಕೆ.ವೈ. ನಂಜೇಗೌಡ ಶಾಸಕ ಸ್ಥಾನ ಅಸಿಂಧುಗೊಳಿಸಿ ಹೈಕೋರ್ಟ್ ಆದೇಶ ಹೊರಡಿಸಿದೆ. ಕಳೆದ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕೋಲಾರ ಜಿಲ್ಲೆಯ ಮಾಲೂರು ಕ್ಷೇತ್ರ ತೀವ್ರ ಜಿದ್ದಾಜಿದ್ದಿನಿಂದ ಕೂಡಿತ್ತು. ಕಾರಣ ಬಿಜೆಪಿ ಬಂಡಾಯ ಅಭ್ಯರ್ಥಿ ಹೂಡಿ ವಿಜಯ್ ಕುಮಾರ್ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ರು. ಅಂತಿಮ ಫಲಿತಾಂಶ ಬಂದಾಗ ಕಾಂಗ್ರೆಸ್ ಅಭ್ಯರ್ಥಿ ಕೆ.ವೈ. ನಂಜೇಗೌಡ 248 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರು. ಈ ವೇಳೆ ಚುನಾವಣಾ ಅಕ್ರಮ ನಡೆದಿದೆ ಅಂತ ಬಿಜೆಪಿ ಅಭ್ಯರ್ಥಿ ಮಂಜುನಾಥ ಗೌಡ ಗಂಭೀರ ಆರೋಪ ಮಾಡಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಸುಮಾರು 2 ವರ್ಷ ವಿಚಾರಣೆ ನಡೆಸಿದಂಥ ನ್ಯಾಯಮೂರ್ತಿ ಆರ್ ದೇವದಾಸ್ ಅವರ ಇದ್ದಂಥ ಪೀಠ ವಿಚಾರಣೆ ನಡೆಸಿತು. ಮೊನ್ನೆ ಅಂತಿಮ ತೀರ್ಪು ನೀಡಿತ್ತು. ಕಾಂಗ್ರೆಸ್ ಶಾಸಕ ನಂಜೇಗೌಡ ಆಯ್ಕೆ ಅಸಿಂಧುಗೊಳಿಸಿ 4 ವಾರದಲ್ಲಿ ಮತ ಮರು ಎಣಿಕೆಗೂ ಆದೇಶ ಹೊರಡಿಸಿದೆ. ಅಷ್ಟೇ ಅಲ್ಲ, ಚುನಾವಣಾ ಮತ ಎಣಿಕೆಯ ವಿಡಿಯೋಗ್ರಫಿ ಸಲ್ಲಿಕೆ ಮಾಡದಂಥ ಚುನಾವಣಾಧಿಕಾರಿ ವಿರುದ್ಧವೂ ಕ್ರಮಕ್ಕೆ ಕೋರ್ಟ್ ಸೂಚನೆ ನೀಡಿದೆ. ಇದೇ ವೇಳೆ ಕೆ.ವೈ. ನಂಜೇಗೌಡ ಅವರ ವಕೀಲರ ಮನವಿ ಮೇರೆಗೆ ಶಾಸಕ ಸ್ಥಾನ ಅಸಿಂಧು ಅಂತ ನೀಡಿದ್ದಂಥ ಆದೇಶಕ್ಕೆ 30 ದಿನಗಳ ಕಾಲ ಹೈಕೋರ್ಟ್ ತಡೆ ನೀಡಿದೆ. ಅಷ್ಟರಲ್ಲಿ ಶಾಸಕರು ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಬಹುದು. ಒಂದು ವೇಳೆ ಸುಪ್ರೀಂ ಕೋರ್ಟ್ನಿಂದ ಯಾವುದೇ ನಿರ್ದೇಶನ ಬರದಿದ್ರೆ ಶಾಸಕ ಸ್ಥಾನ ಅಸಿಂಧು ಆಗಲಿದೆ, ಮರು ಮತ ಎಣಿಕೆ ನಡೆಯುತ್ತೆ. ಹೈಕೋರ್ಟ್ ಆದೇಶಕ್ಕೆ ತಡೆ ತಂದ್ರೆ ಶಾಸಕ ಸ್ಥಾನಕ್ಕೆ ಸಮಸ್ಯೆ ಆಗೋದಿಲ್ಲ. ಕೋರ್ಟ್ಗೆ ತಕರಾರು ಅರ್ಜಿ ಹಾಕಿದ ಬಳಿಕ ಸಿಸಿಟಿವಿ ದೃಶ್ಯಾವಳಿ 17C ಫಾರಂಗಳನ್ನು ನೀಡುವಂತೆ ನ್ಯಾಯಾಲಯ ಆದೇಶವನ್ನು ನೀಡಿತ್ತು. ಆದರೂ ಚುನಾವಣಾಧಿಕಾರಿ ಸೂಕ್ತ ದಾಖಲೆಗಳನ್ನು ನೀಡಿಲ್ಲ. 251C ಫಾರಂಗಳ ಪೈಕಿ 120 ಫಾರಂನಲ್ಲಿ ನಮ್ಮ ಏಜೆಂಟರ ಸಹಿಗಳೇ ಇಲ್ಲ. ಸಿಸಿಟಿವಿ ದೃಶ್ಯಾವಳಿ ದೊರೆತರೆ ನಮ್ಮ ಏಜೆಂಟರು ಇದ್ರು ಅಥವಾ ಇಲ್ಲ ಅನ್ನೋದು ತಿಳಿಯುತ್ತೆ. ಮರು ಮತ ಎಣಿಕೆ ಆಗಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ಕೋರ್ಟ್ ಆದೇಶ ಸ್ವಾಗತಿಸಿದ ಮಂಜುನಾಥ್ ಗೌಡ ಮರು ಎಣಿಕೆ ಆದರೆ ನಾನೇ ಗೆಲ್ತೀನಿ ಅಂತ ವಿಶ್ವಾಸದಲ್ಲಿ ಇದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದ ಜನರು ಈ ಗ್ಯಾರಂಟಿಗಾಗಿ ಬಲಿಯಾದರು. ಪಂಚ ಗ್ಯಾರಂಟಿ ಕೊಡ್ತೀವಿ ಅಂತ ಪ್ರಚಾರ ನಡೆಸಿ ಅಧಿಕಾರ ಹಿಡಿಲಿಕ್ಕೆ ಕಾಂಗ್ರೆಸ್ ಯಶಸ್ವಿ ಆಯಿತು. ಆ ಪಂಚ ಗ್ಯಾರಂಟಿಗಳು ಎಷ್ಟರ ಮಟ್ಟಿಗೆ ಜನರಿಗೆ ತಲುಪ್ತಾ ಇದೆ ಅನ್ನೋದು ಆ ದೇವರೇ ಬಲ್ಲ. 3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಜನರೇ ಮಾತಾಡ್ತಾ ಇದ್ದಾರೆ. ಆದರೆ ರಾಜ್ಯದ ಅಭಿವೃದ್ಧಿ ಮಾತ್ರ ಹರೋಹರ. ಹಳ್ಳಿಗಳ ಕತೆ ಬಿಟ್ಟು ಬಿಡಿ, ಬೆಂಗಳೂರಿನ ರಸ್ತೆ ಗುಂಡಿಗಳ ಕತೆ ಕೇಳಬೇಕು ನೀವು. ಬೆಂಗಳೂರು ಅಂದ ತಕ್ಷಣ ನೆನಪಾಗೋದು IT ಹಬ್, ಸಿಲಿಕಾನ್ ಸಿಟಿ. ಆದರೆ ಈಗ ರಸ್ತೆ ಗುಂಡಿಗಳೇ ಕಣ್ಮುಂದೆ ಬರ್ತಿವೆ. ಒಂದೆಡೆ ರಸ್ತೆ ಗುಂಡಿಗಳು, ಮತ್ತೊಂದೆಡೆ ಟ್ರಾಫಿಕ್ ಜಾಮ್. ಹೀಗಾಗಿ ಬೆಂಗಳೂರಿನಲ್ಲಿ ಕೆಲಸ ಮಾಡೋಕ್ಕೂ ಬೇಸತ್ತು ಹೋಗುತ್ತೆ. ಈ ನಡುವೆ ರಸ್ತೆ ಗುಂಡಿಗಳಿಂದ ಬೇಸತ್ತಿರುವಂಥ IT ವಲಯ ಬೆಂಗಳೂರಿಂದ ಹೊರಗೆ ಹೋಗಲಿಕ್ಕೆ ನಿರ್ಧಾರ ಮಾಡಿಬಿಟ್ಟಿದೆ. ನಿನ್ನೆ ಬ್ಲ್ಯಾಕ್ ಬಕ್ ಅನ್ನೋ ಲಾಜಿಸ್ಟಿಕ್ ಕಂಪನಿ CEO ರಾಕೇಶ್ ಬೆಂಗಳೂರು ಬಿಟ್ಟು ಹೊರ ಹೋಗಲಿಕ್ಕೆ ನಿರ್ಧರಿಸಿದ್ದೇನಂತ ಟ್ವೀಟ್ ಕೂಡ ಮಾಡಿದ್ದಾರೆ. ಇದು ಈ ಒಂದು ಕಂಪನಿ ಕಥೆಯಲ್ಲ, ಹೀಗೆ 10 ಕಂಪನಿಗಳು ಇದನ್ನೇ ಚಿಂತನೆ ಮಾಡ್ತಾ ಇವೆ. ಹೀಗಾದ್ರೆ ಬೆಂಗಳೂರಿನ ಕಥೆ ಏನು ಸ್ವಾಮಿ? ರಸ್ತೆ ಗುಂಡಿಗಳನ್ನು ಮುಚ್ಚಲಿಕ್ಕೆ ಸರ್ಕಾರದ ಬಳಿ ದುಡ್ಡಿಲ್ವಾ? ಅಥವಾ ರಸ್ತೆ ಗುಂಡಿ ಮುಚ್ಚಲಿಕ್ಕೆ ಇಚ್ಛಾಶಕ್ತಿಯೇ ಇಲ್ವಾ? ಜನರಿಗೆ ಏನಾದ್ರಾಗ್ಲಿ ನಮ್ಗೇನು ಅನ್ನೋ ಮನಸ್ಥಿತಿನ? ರಸ್ತೆ ಗುಂಡಿ ಸಮಸ್ಯೆ ಇವತ್ತಿದ್ದಲ್ಲ, ಹಲವು ವರ್ಷಗಳಿಂದ ಇದೇ ಪಾಡು. ಆದ್ರೂ ಆಳುವ ಸರ್ಕಾರಗಳು ಎಚ್ಚೆತ್ಕೊಂಡೇ ಇಲ್ಲ. ಈಗಲಾದ್ರೂ ಸಿದ್ದರಾಮಯ್ಯ ಸರ್ಕಾರ ಎಚ್ಚೆತ್ಕೊಂಡ್ರೆ ಒಳ್ಳೆಯದು. ಬೆಂಗಳೂರಿಗೆ ಮತ್ತಷ್ಟು IT ಕಂಪನಿಗಳು ಗುಡ್ ಬೈ ಹೇಳೋದು ಖಚಿತ. ಈಗಾಗಲೇ ಹಲವು ಕಂಪನಿಗಳಿಗೆ ಆಂಧ್ರ ಪ್ರದೇಶ ಸಕಲ ವ್ಯವಸ್ಥೆ ಮಾಡ್ತೀವಿ ಬನ್ನಿ ಅಂತ ಸ್ವಾಗತ ಕೊಡ್ತಾ ಇದೆ. ಸರ್ಕಾರ ಎಚ್ಚೆತ್ಕೊಳ್ಳೋದಿದ್ರೆ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಮತ್ತಷ್ಟು ಭೀಕರ ಆಗತ್ತೆ.
ಆಳುವ ಸರ್ಕಾರಕ್ಕೆ ಈ ನಾಡಿನ ಬಗ್ಗೆ ಇಚ್ಛಾಶಕ್ತಿ ಬದ್ಧತೆ ಇರಬೇಕು. ಈ ಸರ್ಕಾರಕ್ಕೆ ಇದೆ ಅಂತ ಸಣ್ಣ ಮಕ್ಕಳಿಗೂ ಅನಿಸ್ತಾ ಇಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.